ಮಾಧ್ಯಮದ ಮುಖಾಂತರ ತಿಳಿಸುವುದೇನೆಂದರೆ ನಮ್ಮ ಶಾಸಕರಾದ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ಕೊಡಿ. ನಮ್ಮ ಸಾಹೇಬರ ಕೆಲಸ ಏನೆಂದರೆ ಅಭಿವೃದ್ಧಿ ಅಧಿಕಾರಿಗಳು. ಎರಡನೇದ್ದು ನಮ್ಮ ಸಾಹೇಬರು ಅವರು ಇವರು ಆ ಜಾತಿ ಈ ಜಾತಿ ಅನ್ನೋದೇ ಎಲ್ಲ ಜಾತಿಯವರಿಗೂ ಸಮಾನತೆಯಿಂದ ನೋಡುವುದು ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕಷ್ಟು ನಮ್ಮ ಇಳಕಲ್ ಹಾಗೂ ಹುಣಸೂರು ತಾಲೂಕಿನ ಅಭಿವೃದ್ಧಿ ಕಾರ್ಯಗಳು ಸಾಕಷ್ಟು ಆಗ್ಯಾವ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕಾಗಿ ಅವಕಾಶವನ್ನು ಪಡೀಲಿಕ್ಕಾಗಿ ಅವ್ರು ನಮ್ಮ ಸಾಹೇಬರು ವಿಜಯಾನಂದ ಕಾಶ್ಯಪ್ನವರ ಸಾಹೇಬರಿಗೆ ಸಚಿವ ಸ್ಥಾನ ಪಡೆಯಬೇಕಾಗಿ ವಿನಂತಿ ಮಾಡ್ಕೊತೀವಿ. ಮಾನ್ಯ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ಹಾಗೂ ರಾಜ್ಯದ ಅಧ್ಯಕ್ಷರಿಗಾಗಲಿ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಮಾಧ್ಯಮ ಮುಖಾಂತರ ನಮ್ಮ ಆದಿ ಬಸವನಗರ 500 ಪ್ಲಾಟ್ ಮುಸ್ಲಿಂ ಸಮಾಜದ ವತಿಯಿಂದ ನಮ್ಮ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕೆಂದು ವಿನಂತಿ ಮಾಡ್ಕೊಳ್ತೀವಿ. ತಾಲೂಕು ಮತ್ತು ಇಳಕಲ್ ತಾಲೂಕು ಎರಡೂ ಸೇರಿದಂಥ ಇದು ಒಂದು ಜಿಲ್ಲೆಯಲ್ಲಿ ಎರಡೂ ತಾಲೂಕು ಸೇರಿ ಒಂದು ಜಿಲ್ಲೆ ಮಾಡಿದಂಥ ಒಂದು ವ್ಯಕ್ತಿ ನಮ್ಮ ವಿಜಯಾನಂದ ಕಾಶ್ಯಪ್ನವರಿಗೆ ಆರಿಸಿರುತ್ತಾರೆ. ಆದ ಕಾರಣ ನಾವು ಇಳಕಲ್ ತಾಲೂಕಿನಿಂದ ಆದಿಬಸವನಗರ ಮಸೂತಿ ನಮ್ಮ ಸಮಾಜದ ಮುಸ್ಲಿಂ ಸಮಾಜದ ಒಂದು ಮಸೂತಿ ವತಿಯಿಂದ ನಾವೀಗ ತಿಳಿಸೋದೇನೆಂದರೆ ಎರಡು ತಾಲೂಕುಗಳನ್ನು ಮೇಂಟೈನ್ ಮಾಡ್ಕೊಂಡು ಹೋಗತಕ್ಕಂಥ ವಿಜಯಾನಂದ ಕಾಶ್ಯಪ್ನವರು ಅವರು ಹರಿಕಾರರು ಇದ್ದಾರೆ ಹಾಗೂ ಬಡವ್ರ ಬಗ್ಗೆಯೂ ಚಿಂತನೆ ಉಳ್ಳವರಿದ್ದಾರೆ. ಆದ ಕಾರಣ ಬಡವರು ಬಗ್ಗರು ದೀನು ದಲಿತರು ಈ ಎರಡೂ ತಾಲೂಕಿನಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಸಂಬಂಧಪಟ್ಟಂಥ ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ನಮ್ಮ ಇನ್ನುಳಿದ ಅಭ್ಯರ್ಥಿ ಇವರು ರಿಟೈರ್ಡ್ ಆದ್ರಲ್ಲ ನಮ್ಮ ಅವರು ಸಿದ್ದರಾಮಯ್ಯ ಸಾಹೇಬರಿಗಾಗಲಿ ಇದರ ಮೇಲ್ಪಟ್ಟಂಥ ಅಧಿಕಾರಿಗಳಿಗೆ ತಿಳಿಸುವುದೇನೆಂದರೆ ಮುಸಲ್ಮಾನ ಸಮಾಜ ಒಂದೇ ಅಲ್ಲ, ಧರ್ಮಂದು ಎಷ್ಟು ಸಮಾಜ ಜಾತಿ ಎಷ್ಟದ ನಮ್ಮಲ್ಲಿ ಬಡವರು ಜಾಸ್ತಿ ಇರ್ತಾರೆ. ಆದ ಕಾರಣ ಎರಡು ತಾಲೂಕುಗಳನ್ನು ನೋಡ್ಕೊಂಡು ಹೋಗಬೇಕಾಗಿರ್ತದೆ. ಎರಡು ತಾಲೂಕಿಗೆ ಯೋಗ್ಯ ರೀತಿಯಿಂದ ಬಡವರಿಗೆ ದೀನ ದಲಿತರಿಗೆ ಅವ್ರಿಗೆ ಏನೇನು ಬೇಕು ಸೇವೆಗಳನ್ನು ಸಲ್ಲಿಸುತ್ತಾ ಬಂದಿರ್ತಾರೆ. ಆದ ಕಾರಣ ಇನ್ನೂ ಸೇವೆಗಳನ್ನು ಭಾಳ ಮಾಡಬೇಕಾಗಿರ್ತದೆ. ಆದ ಕಾರಣ ತಿಳಿಪಡಿಸೋದೇನೆಂದರೆ ದಯವಿಟ್ಟು ಯಾರು ಇದರ ಮೇಲ್ಪಟ್ಟಂಥ ಅಧಿಕಾರಿಗಳಿದ್ದಾರೆ ದಯವಿಟ್ಟು ಅವರಿಗೆ ಅಧಿಕಾರ ಕೊಡಬೇಕು. ಯಾಕಂದರೆ ನಾವು ಸಮಾಜದ ವತಿಯಿಂದ ಮುಸಲ್ಮಾನ್ ಸಮಾಜದವರು ಯಾವತ್ತಿಗೂ ಕಾಂಗ್ರೆಸ್ ಪಕ್ಷ ಬಿಟ್ಟವರಲ್ಲ ಮತ್ತು ಬಿಡಂಗೂ ಇಲ್ಲ. ನೀವು ನಮಗೆ ಅಧಿಕಾರ ಕೊಟ್ಟರು ನಾವು ಸಮಾಜ ಬಿಡೋಂಗಿಲ್ಲ, ಅಧಿಕಾರ ಕೊಡ್ಲಿಕ್ಕಂದ್ರೂ ಸಮಾಜ ಬಿಡೋಂಗಿಲ್ಲ. ಯಾಕಂದರೆ ಮುಸಲ್ಮಾನ್ ಸಮಾಜದವ್ರು ನಾವು ಹಿಂಗದೀವಿ, ಯಾವತ್ತಿಗೂ 40 ವರ್ಷ 50 ವರ್ಷದಿಂದ ನಾವು ಮುಸಲ್ಮಾನ್ ಸಮಾಜದವ್ರು ಏನದೀವಿ, ನಾವು ಕಾಂಗ್ರೆಸ್ ಓಟ್ ಕೊಟ್ಕೊಂತ ಬಂದಂಥ ಸಮಾಜದವ್ರು ಅದೀವಿ. ನಾವು ಓಟ್ ಮಾಡಲಿಕ್ಕೆ ಈಗ 20-30 ವರ್ಷದಿಂದ ನಾವು ಓಟ್ ಮಾಡ್ಕೊತ ಬಂದವರು ಇದೀವಿ, ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಂಥವ್ರು ಅದೀವಿ. ನಾವು ಏನೇ ಇದ್ರೂ ಸಹಿತ ನಾವು ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತೀವಿ. ನೀವು ದಯವಿಟ್ಟು ಏನು ಅಧಿಕಾರಿಗಳು ಅದಾರ ಹಿಂದೆ ನಮಗೆ ಬಿಡಬಾರ್ದು, ಅವ್ರಿಗೆ ಅಧಿಕಾರ ಕೊಡಬೇಕಂತ ನಾವು ದಯವಿಟ್ಟು ಕೈ ಮುಗಿದು ಹೇಳ್ತೀವಿ. ಇಳಕಲ್ ತಾಲೂಕಿನಲ್ಲಿ ಶಾಸಕರಾದಂಥ ಹುಣಸೂರು ತಾಲೂಕಿನ ಶಾಸಕರಾದಂಥ ಶ್ರೀ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಾವು ಒತ್ತಾಯಿಸುತ್ತೇವೆ. ವಿಜಯಾನಂದ ಕಾಶ್ಯಪ್ನವರು ಅಭಿವೃದ್ಧಿ ಅಧಿಕಾರಿನೂ ಅದರ, ಯುವ ನಾಯಕರು ಅದರ. ಅವರಂಥ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ಅವರು ಇರುವಂಥ ಕಾಲದಾಗೆ ಕಂಡಂಥ ಅಭಿವೃದ್ಧಿ ನಾವು ಯಾವ ಕಾಲದೂ ಕಂಡಿಲ್ಲ. 500 ಮನೆಗೆ ಹೋಗ್ಬೇಕಾದ್ರೆ ರಸ್ತೆ ಇದ್ದಿಲ್ಲ ನಮ್ಗೆ. ಸರ್ವಿಸ್ ರೋಡ್ ಮಾಡಿಕೇಸಿ ಅವರೇನೈತೆ ಜೀವವನ್ನು ಉಳಿಸಿದ್ದಾರೆ. ಇಂಥ ನೂರಾರು ಅಭಿವೃದ್ಧಿ ಕೆಲಸಗಳನ್ನು ಶಾಸಕರು ಏನೈತೆ ಆದಮೇಲೆ ಕೆಲಸಗಳು ಆಗಿದ್ದಾವೆ. ಆ ಕಾರಣ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ನಮ್ಮ ಶಾಸಕರಿಗೆ ವಿಜಯಾನಂದ ಕಾಶ್ಯಪ್ನವರಿಗೆ ಯುವ ಮುಖಂಡರಿಗೆ ಸಚಿವ ಸ್ಥಾನ ನೀಡಬೇಕಂತಂದು ನಾವು ನಮ್ಮ ಸಮಾಜದ ವತಿಯಿಂದ ಆಗ್ರಹಿಸುತ್ತೇವೆ. ಇವರಿಗೆ ಸಚಿವ ಸ್ಥಾನ ಕೊಟ್ಟರೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾವು, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಾವು. ಯಾಕಂದರೆ ಇವರಿಗೆ ಒಂದು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡುವಂಥ ಹುಮ್ಮಸ್ಸಿದೆ. ಇವರಿಗೆ ಕೊಟ್ಟಂಥ ಹುದ್ದೆ ಕೊಟ್ಟರೆ ಇವರು ಮತ್ತೊಂದಿಷ್ಟು ಕೆಲಸ ಮಾಡ್ತಾರೆ. ರಾಹುಲ್ ಗಾಂಧಿಯವರು ಹೇಳ್ತಾರೆ
ಯುವಕರಿಗೆ ಆದ್ಯತೆ ನೀಡಿ, ಮುಂಬರುವ ಚುನಾವಣೆಯಲ್ಲಿ ಯುವಕರಿಗೆ ಆದ್ಯತೆ ನೀಡಿ, ಈಗ ಯುವಕರಾದಂಥ ನಮ್ಮ ವಿಜಯಾನಂದ ಕಾಶ್ಯಪ್ನವರಿಗೆ ಸಚಿವ ಸ್ಥಾನ ನೀಡಿದರೆ ಅಭಿವೃದ್ಧಿ ಕೆಲಸಗಳು ಭಾಳ ಆಗ್ತಾವಂತಂದು ನಾವು ಆಸೆ ಪಟ್ಟಿದ್ದೇವೆ. ಹೀಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಯುತ DK ಶಿವಕುಮಾರ್ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ, ನಮ್ಮ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ನಮ್ಮ ಒತ್ತಾಯ ಇದೆ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.